ಎಲ್ರಿಗೂ ನಮಸ್ಕಾರ. ಫಿನಾನ್ಸ್ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮ್ಗೊಂದು ತುಂಬ ಇಂಪಾರ್ಟೆಂಟ್ ಆಗಿರೋ ವಿಷಯ ಮತ್ತು ಇದನ್ನು ಎಲ್ಲರೂ ತಿಳ್ಕೊಳ್ಬೇಕಾದಂಥ ವಿಷಯ, ಆ ವಿಷಯನ ಇವತ್ತು ನಾನು ತಗೊಬಂದಿದ್ದೀನಿ. ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? SIP ಸಿಪ್ ಬಗ್ಗೆ. SIP ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೇನೆ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಆಮೇಲೆ ತಿಳಿಸ್ಕೊಡ್ತೀನಿ. SIP ಅಂದರೆ ತುಂಬ ಜನ ಗೊತ್ತಿರುತ್ತೆ, ಆದರೆ ಪ್ರಾಪರಾಗಿ ಗೊತ್ತಿರಲ್ಲ, ಇನ್ನು ಕೆಲವರಿಗೆ ಗೊತ್ತೇ ಇರಲ್ಲ. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮತ್ತು ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಕೂಡ ಹೇಳ್ತೀನಿ. SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಅಂದರೆ ಸಿಸ್ಟಮ್ಯಾಟಿಕ್ ಆಗಿ ತಿಂಗಳಿಗೆ ಒಂದಿಷ್ಟು ಅಂತ ನಿರಂತರವಾಗಿ ಎವ್ರಿ ಮಂತ್ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದನ್ನು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಅಂತಾರೆ. ಅದೇ ರೀತಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ನಲ್ಲಿ ಅದೊಂದು ಪ್ಲ್ಯಾನು. ನೀವು ರೆಗ್ಯುಲರ್ ಆಗಿ ಎವ್ರಿ ಮಂತ್ ಆರ್ ಎವ್ರಿ ಡೇ ಆರ್ ಎವ್ರಿ ಕ್ವಾರ್ಟರ್ಲಿ 3 ತಿಂಗಳಿಗೊಂದ್ಸಲನೋ 6 ತಿಂಗಳಿಗೊಂದ್ಸಲ ವರ್ಷಕ್ಕೊಂದ್ಸಲನೋ ಒಂದು ಡೇಟ್ಗೆ ಒಂದು ಟೈಮ್ಗೆ ಅಂತ ಕಾನ್ಸ್ಟೆಂಟಾಗಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅದನ್ನು SIP ಅಂತ ಅಂತಾರೆ. ಈಗ SIP ಬಗ್ಗೆ ತಿಳ್ಕೊಂಡ್ರೆ, ರೆಗ್ಯುಲರ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋದನ್ನು, ಕಾನ್ಸ್ಟೆಂಟಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋದನ್ನು SIP ಅಂತ ಕರೀತಾರೆ ಅಂತ. ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ಕೇಳಿ. ನೀವು ಯಾವುದಾದ್ರೂ ಒಂದು ಟ್ರಸ್ಟೆಡ್ ಅಥವಾ ಗುಡ್ ಅನ್ಸೋದು ನಿಮ್ಮ ಸೆಲೆಕ್ಷನ್, ನಿಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಮೇಲೆ ಒಂದು ಮ್ಯೂಚುವಲ್ ಫಂಡ್ನ ಸೆಲೆಕ್ಟ್ ಮಾಡ್ತೀರಾ. ನೀವು ಸೆಲೆಕ್ಟ್ ಮಾಡಿರೋ ಮ್ಯೂಚುವಲ್ ಫಂಡ್ ಮೇಲೆ ಫಿಕ್ಸ್ಡ್ ಟೈಮ್ಗೆ, ಫಿಕ್ಸ್ಡ್ ಡೇಟ್ಗೆ, ಫಿಕ್ಸ್ಡ್ ಅಮೌಂಟ್ನ ನಾನ್ ಸ್ಟಾಪಾಗೆ ಸರ್ಟನ್ ಇಯರ್ಸ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋದನ್ನು SIP ಅಂತ ಅಂತಾರೆ. ನಾನು ಆವಾಗಲೇ ಹೇಳಿದೆ, ಫಿಕ್ಸ್ಡ್ ಟೈಮ್ಗೆ, ಫಿಕ್ಸ್ಡ್ ಡೇಟ್ಗೆ, ಫಿಕ್ಸ್ಡ್ ಅಮೌಂಟು ಅಂತ. ಅದು ಹೇಗೆ ಗೊತ್ತಾ? ಈಗ ಫಾರ್ ಎಕ್ಸಾಂಪಲ್ ನಿಮಗೊಂದು 8ನೇ ತಾರೀಕೋ 10ನೇ ತಾರೀಕೋ ಅಥವಾ ಕೆಲವರಿಗೆ ಮಂತ್ ಎಂಡಲ್ಲೋ ಸಂಬಳ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ನಿಮಗೆ 2ನೇ ತಾರೀಕು, 3ನೇ ತಾರೀಕು, 4ನೇ ತಾರೀಕು ಎಲ್ಲ ಕಮಿಟ್ಮೆಂಟ್ಸು ಇರುತ್ತೆ. EMIಗಳಿರುತ್ತೆ, ಹೋಮ್ ಲೋನ್ಗಳಿರುತ್ತೆ, ಸಣ್ಣ ಪುಟ್ಟ ಕಮಿಟ್ಮೆಂಟ್ಸ್ ಇರುತ್ತೆ. ಅದೆಲ್ಲ ಮುಗಿಸ್ಕೊಂಡು ಫಾರ್ ಎಕ್ಸಾಂಪಲ್ ಡೇಟ್ 12 ಅಂತ ಅಂದ್ಕೊಳ್ಳೋಣ ಅಥವಾ 13th ಅಂದ್ಕೊಳ್ಳೋಣ. ಬೇಡ, ಕೆಲವರು 6, 5, 4 ನಿಮ್ಗೆ ಯಾವ ಡೇಟ್ ಬೇಕೋ ಆ ಡೇಟ್ನ ಒಂದೊಂದು ಫಿಕ್ಸ್ ಮಾಡ್ಕೋಬೋದು. ಆ ಫಿಕ್ಸ್ ಆಗಿರೋ ಡೇಟಲ್ಲಿ 1000 ರೂಪೀಸ್ ಅಂತ ನಾವು ಸೆಟ್ ಮಾಡಿಬಿಟ್ರೆ ಎವ್ರಿ ಮಂತ್ ಅದೇ ಡೇಟ್ಗೆ, ಈಗ ಫಾರ್ ಎಕ್ಸಾಂಪಲ್ 8th ಅಂತ ಒಂದು ಡೇಟ್ನ ಸೆಟ್ ಮಾಡಿಬಿಡೋಣ, ಆರ್ 9th ಅಂತ ನಿಮ್ಗೆ ಕಂಫರ್ಟಬಲ್. ಆ ಡೇಟ್ಗೆ 1000 ರೂಪೀಸ್ ಅಂತ ಬಿಟ್ಟರೆ ಪ್ರತಿ ತಿಂಗಳು ಎವ್ರಿ ಮಂತ್ ನಿಮ್ಮ ಬ್ಯಾಂಕಿಂದ ನೀವು ಎಷ್ಟು ಅಮೌಂಟ್ ಸೆಟ್ ಮಾಡಿ ಇಟ್ಟಿರ್ತೀರ ಅದು ಆಟೋಮೆಟಿಕ್ಕಾಗಿ ಡಿಡಕ್ಟ್ ಆಗಿ, ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಕಟ್ ಆಗಿ ಮ್ಯೂಚುವಲ್ ಫಂಡ್ಸ್ಗೆ ಹೋಗ್ಬಿಡುತ್ತೆ. ಹೇಗೆ ಅಂದರೆ, ಈಗ ಒಂದು ಮ್ಯೂಚುವಲ್ ಫಂಡ್ನ ಸೆಲೆಕ್ಟ್ ಮಾಡಿಟ್ಟಿರ್ತ, ಮೊದಲನೇ ತಿಂಗಳು ನಿಮ್ಮ ಅಕೌಂಟಿಂದ 1000 ರೂಪಾಯಿ ಕಟ್ಟಾಗಿ ಅಲ್ಲಿಗೆ 1000 ಇನ್ವೆಸ್ಟ್ಮೆಂಟ್ ಆಗುತ್ತೆ. 2ನೇ ತಿಂಗಳು ಅದೇ ಡೇಟ್ಗೆ ಇನ್ನೊಂದು 1000 ರೂಪಾಯಿ ಕಟ್ಟಾಗಿ ಅಲ್ಲಿಗೆ ಮತ್ತೆ ಇನ್ವೆಸ್ಟ್ಮೆಂಟ್ ಆಗುತ್ತೆ. 3ನೇ ತಿಂಗಳು ಹಾಗೆ ಆಗುತ್ತೆ, 4ನೇ ತಿಂಗಳು ಹಾಗೆ ಆಗುತ್ತೆ. ಸೊ ಪ್ರತಿ ತಿಂಗಳು ಒಂದು ಡೇಟಲ್ಲಿ ನಿಮ್ಮ ಅಕೌಂಟಿಂದ ಸ್ವಲ್ಪ ಸ್ವಲ್ಪ ಎಷ್ಟು ಬೇಕಾದ್ರೂ ಇರ್ಬೋದು, ನಿಮ್ಮ ಪ್ಲ್ಯಾನ್ ಪ್ರಕಾರ 1000 ರೂಪಾಯಿನೋ 2000ನೋ 5000ನೋ ನಿಮ್ಮ ಕಂಫರ್ಟಿಂದ ಕಟ್ಟಾಗಿ ಅಲ್ಲಿಗೆ ಹೋಗಿ ಇನ್ವೆಸ್ಟ್ ಆಗ್ತಾ ಇರುತ್ತೆ. ಇದನ್ನು ಪ್ರತಿ ತಿಂಗಳೇ ಮಾಡಬೇಕು ಅಂತೇನಿಲ್ಲ. ಎವ್ರಿ ವೀಕ್ ಮಾಡ್ಕೋಬೋದು, ಎವ್ರಿ ಮಂತ್ ಮಾಡ್ಕೋಬೋದು, ಅಥವಾ 3 ತಿಂಗಳಿಗೊಂದ್ಸಲ ಮಾಡ್ಕೋಬೋದು, ಅಥವಾ 6 months ಒನ್ಸ್ ಅಥವಾ ಇಯರ್ಲಿ ಒನ್ಸ್ ನಮ್ಮ ಅಕೌಂಟಲ್ಲಿ ಇಷ್ಟು ಟೋಟಲ್ ಆಗಿ ಕಟ್ಟಕ್ಕೆ ಪ್ರತಿ ತಿಂಗಳು 1000 ಕಟ್ಟಕ್ಕಾಗಿಲ್ಲ ಅಂತ ಕೂಡ 6 monthsೋ 8 monthsಗೋ ಅಥವಾ ಇಯರ್ಲಿನೋ 10,000 12,000 ನಿಮ್ಮ ಅಕೌಂಟಿಂದ ಕಟ್ಟಾಗಿ ಅಲ್ಲೋಗಿ ಇನ್ವೆಸ್ಟ್ ಆಗ್ತಾ ಇರುತ್ತೆ. ಆ ರೀತಿ ನಾವು ಸೆಟ್ ಮಾಡಿ ಬಿಟ್ಬಿಡ್ಬೋದು. ನೀವು ಕೇಳ್ಬೋದು, ನಮಗೆ SIP ಬಗ್ಗೆ ಚೂರು ನಾಲೆಡ್ಜೇ ಇಲ್ಲ, ನಾವೀಗ SIP ಮೇಲೆ ಇನ್ವೆಸ್ಟ್ ಮಾಡ್ಬೋದಾ, ಅದೇನು ತೊಂದರೆ ಆಗಲ್ವಾ ಅಂತ. ಏನು ತೊಂದರೆ ಆಗಲ್ಲ. SIP ಮಾಡೋಕ್ಕೆ ನಿಮ್ಗೆ ಯಾವುದೇ ಫಂಡಮೆಂಟಲ್ಲು, ಟೆಕ್ನಿಕಲ್ಲು, ಅದು ಇದು ಅನಾಲಿಸಿಸ್ ಮಾಡಬೇಕು, ಚೆಕ್ ಮಾಡಬೇಕು, ಮಾರ್ಕೆಟ್ ನೋಡಬೇಕು, ಅವ್ರನ್ನ ಕೇಳಬೇಕು, ಇವ್ರನ್ನ ಕೇಳಬೇಕು, ಏನೂ ಇಲ್ಲ. ಇದನ್ನು ಯಾರು ಬೇಕಾದ್ರೂ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಎಲ್ಲರೂ ಕೂಡ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಯಾರು ಸಾಮಾನ್ಯ ಜನಗಳು ಕೂಡ SIPನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. SIP ಮಾಡೋದ್ರಿಂದ ಬೆನಿಫಿಟ್ಸ್ ಏನಿರುತ್ತೆ ಅಂತ ಹೇಳ್ತೀನಿ ಕೇಳಿ. ನಂಬರ್ 1, ಇನ್ವೆಸ್ಟ್ಮೆಂಟ್ ಆಗ್ತಾ ಇರುತ್ತೆ, ಸೇವಿಂಗ್ಸ್ ಆಗ್ತಾ ಇರುತ್ತೆ, ನಮ್ಗೆ ಅದರಿಂದ ರಿಟರ್ನ್ಸ್ ಬರ್ತಾ ಇರುತ್ತೆ, ಎಲ್ಲ ಒಂದು ಕಡೆ ನಮ್ಮ ದುಡ್ಡು ಸೇಫ್ ಆಗಿರುತ್ತೆ. SIPನ ಏನಕ್ಕೆ ಮಾಡಬೇಕು, ಅದರಲ್ಲಿ ಏನು ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಪ್ರತಿ ತಿಂಗಳು ನಾವು ಇನ್ವೆಸ್ಟ್ ಮಾಡೋದ್ರಿಂದ ಅದು ಪ್ರತಿ ತಿಂಗಳು ಆವ್ರೇಜ್ ಆಗ್ತಾ ಹೋಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ತಿಂಗಳು ನೀವು ಮ್ಯೂಚುವಲ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡಿರ್ತೀರ, ನೆಕ್ಸ್ಟ್ ತಿಂಗಳು ಅದೇನಾದರೂ ಫಾಲ್ ಆದರೆ, ಬಿದ್ದರೆ, ಮ್ಯೂಚುವಲ್ ಫಂಡ್ಸ್ದು ವ್ಯಾಲ್ಯೂ ಡೌನ್ ಆದಾಗ ತಿರ್ಗಾ ರೀಇನ್ವೆಸ್ಟ್ ಮಾಡಿದಾಗ 2 ಮಂತದ್ದು ಸೇರಿ ಆವ್ರೇಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 100 ರೂಪೀಸ್ ಅಂತೇನಾದ್ರು ಸಿಕ್ಕಿದ್ರೆ ನೆಕ್ಸ್ಟ್ ಮಂತ್ ಅದೇನಾದರೂ 80 ರೂಪೀಸಿಗೆ ಬಂದಿದ್ದಾಗ ಎರಡೂ ಸೇರಿ ಆವ್ರೇಜ್ ಆಗಿ 90 ರೂಪೀಸ್ ಆಗುತ್ತೆ.
ಸೊ ಇದೇ ರೀತಿ ಕಾನ್ಸ್ಟೆಂಟಾಗಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತೀರಾ, ಅದು ಮೇಲಾದರೂ ಹೋಗಲಿ ಕೆಳಗಾದರೂ ಬರಲಿ ಏನಾದರೂ ಆಗಲಿ, ನಿಮ್ಮದು ಆವ್ರೇಜ್ ಆಗ್ತಾ 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 ಒಂದು ಬೆಸ್ಟ್ ಬೇಸಿಕ್ ಫಿಗರಲ್ಲಿ ನಿಂತ್ಕೊಳ್ಳುತ್ತೆ. ಅಥವಾ ಕೆಳಗೆ ಬಂದಿಲ್ಲ, ಬರೀ ಮೇಲೆ ಹೋಗ್ತಾ ಇದ್ರೆ ಇನ್ನೂ ಬೆಟರ್ ಅಲ್ವಾ? ಮ್ಯೂಚುವಲ್ ಫಂಡ್ಸ್ ಗ್ರೋ ಆಗ್ತಾ ಇರುತ್ತೆ, ಬೆಟರ್ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಅರ್ಥ. ಮತ್ತೆ ಇದೊಂದು ಡಿಸಿಪ್ಲಿನ್ಡ್ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ಇದು ಲಾಂಗ್ ಟರ್ಮ್ ವರೆಗೂ ನಡ್ಕೊಂಡು ಹೋಗುತ್ತೆ. ಅಥವಾ ನಿಮಗೆ ಮಧ್ಯದಲ್ಲಿ ಏನಾದರೂ ದುಡ್ಡು ಬೇಕಾಗ್ಬೋದು, ಅಮೌಂಟ್ ಬೇಕಾಗ್ಬೋದು, ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ, ನೀವು ಅದನ್ನು SIP ಮಧ್ಯದಲ್ಲೇ ಸ್ಟಾಪ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ 10 years ಮಾಡೋಣ ಅಂತ ಮಾಡ್ತಿರ್ತೀರ, ಏನಿರಲ್ಲ, ಲಾಕಿಂಗ್ ಪೀರಿಯಡ್ ಅಂತಲ್ಲಿ ಏನೂ ಇರಲ್ಲ, ನೀವು ಎಷ್ಟು ದಿನ ಬೇಕಾದರೂ ಮಾಡ್ತಾ ಇರ್ಬೋದು. ನಿಮ್ಗೆ ಎಲ್ಲಿ ಸ್ಟಾಪ್ ಮಾಡ್ಬೇಕು ಅನ್ಸುತ್ತೋ ಅಲ್ಲಿಗೆ ಸ್ಟಾಪ್ ಮಾಡಿ ಅವತ್ತಿಗೆ ನಿಮ್ಗೆ ಏನು ರಿಟರ್ನ್ಸ್ ಬಂದಿರುತ್ತೆ ಅದನ್ನು ನೀವು ತಗೊಳ್ಬೋದು. ಮತ್ತು SIP ಇನ್ನೊಂದು ಮೇಜರ್ ಅಡ್ವಾಂಟೇಜ್ ಏನಂದರೆ ಅದು ತುಂಬ ಫ್ಲೆಕ್ಸಿಬಲ್ ಆಗಿರುತ್ತೆ. ನಾವು ಕಟ್ತಿರೋ ಅಮೌಂಟ್ನ ನೆಕ್ಸ್ಟ್ ತಿಂಗಳು ಬೇಕಾದ್ರೆ ಕಮ್ಮಿ ಮಾಡ್ಬೋದು, ಅಥವಾ ಅದರ ನೆಕ್ಸ್ಟ್ ತಿಂಗಳು ಒಟ್ಟಿಗೆ ಸೇರಿಸಿ ಜಾಸ್ತಿ ಕಟ್ಬೋದು, ಅಥವಾ ಸಡನ್ನಾಗಿ ಸ್ಟಾಪ್ ಮಾಡ್ಬೋದು, ನಮ್ಗೆ ಬೇಕಂದಾಗ ತೊಗೋಬೋದು, ಮತ್ತು ರೀಸ್ಟಾರ್ಟ್ ಮಾಡ್ಬೋದು. SIP ಇನ್ವೆಸ್ಟ್ ಮಾಡೋರಿಗೆ ತುಂಬ ಫ್ಲೆಕ್ಸಿಬಲ್ ಆಗಿ ವರ್ಕ್ ಆಗುತ್ತೆ. SIP ಅಂದರೆ ಅದು ಶಾರ್ಟ್ ಟರ್ಮ್ ಅಥವಾ ಮೀಡಿಯಂ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂಡರಲ್ಲಿ ಬರಲ್ಲ, ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಲ್ಲಿ ಬರುತ್ತೆ. ಮಿನಿಮಮ್ 3 years ಮೇಲೆ ಇರಬೇಕು, ಅವಾಗಲೇ ನಿಮಗೂ ಒಂದು ಒಳ್ಳೆ ರಿಟರ್ನ್ ಸಿಗೋದು. ಇವತ್ತಿನ ವಿಡಿಯೋದಲ್ಲಿ SIP ಅಂದ್ರೇನು, ಅದು ಹೇಗೆ ವರ್ಕ್ ಆಗಿದೆ ಅಂತ ತಿಳ್ಕೊಂಡಿದ್ವಿ. ಮುಂದಿನ ವಿಡಿಯೋದಲ್ಲಿ SIPದು ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, SIP ಏನಕ್ಕೆ ಮಾಡಬೇಕು, ಯಾಕಷ್ಟು ಬೆಸ್ಟು ಅಂತ ತಿಳ್ಕೊಳ್ಳೋಣ. ಇವತ್ತಿಗೆ ಇಷ್ಟಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.